ಕಿತ್ತೂರಿನ ರಾಜ ಕಾಲುವೆಗೆ ಹರಿಯುತ್ತಿದೆ ಕೊಳಚೆ ನೀರು. ಅಧಿಕಾರಿಗಳ ಎಡವಟ್ಟಿಗೆ ಐತಿಹಾಸಿಕ ಕಾಲುವೆಗೆ ಹರಿಯುತ್ತಿದೆ ಚರಂಡಿ ನೀರು. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಾಜ ಕಾಲುವೆ ಆಗುತ್ತಿದೆ ದೊಡ್ಡ ಚರಂಡಿ. ಕಿತ್ತೂರಿನ ರಾಜ ಕಾಲುವೆಗೆ ಅಭಿವೃದ್ಧಿಗೆ ಮುನ್ನವೇ ವಿಘ್ನ ಎದುರಾಗಿದ್ದು, ನಗರದ ಪಟ್ಟಣ ಪಂಚಾಯಿತಿ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚರಂಡಿ ನೀರು ಸರಬರಾಜು ಆಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಾಲುವೆ ದೊಡ್ಡ ಚರಂಡಿಯಾಗಿ ಮಾರ್ಪಾಟಾಗುವ ಸಂಭವವಿದೆ. ಸಣ್ಣ ನೀರಾವರಿ ಇಲಾಖೆಯ ಅಧೀನದಲ್ಲಿ ನಿರ್ಮಾಣವಾಗುತ್ತಿರುವ ಈ ರಾಜ ಕಾಲುವೆಗೆ ಒಳಚರಂಡಿಯ ಮೂಲಕ ಬಡಾವಣೆಗಳ ಕೊಳಚೆ ನೀರು ಯಥೇಚ್ಛವಾಗಿ ಹರಿಬಿಡುತ್ತಿದ್ದರೂ ಜಾಣ ಕುರುಡು ತೋರಿಸುತ್ತಿರುವ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ಧೋರಣೆ ತೋರಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಒಳಚರಂಡಿಯ ಮೂಲಕ ಬಡಾವಣೆಗಳ ಕೊಳಚೆ ನೀರು ರಾಜಕಾಲುವೆ ಸೇರಲು ಸರ್ಕಾರದಲ್ಲಿ ಅನುಮತಿ ಇಲ್ಲ. ಹೀಗಿರುವಾಗ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಚರಂಡಿಯಾಗಿ ಮಾರ್ಪಟ್ಟಿದೆ. ರಾಜಕಾಲುವೆಯ ರಕ್ಷಣೆ ಮಾಡುವ ಹೊಣೆ ಹೊತ್ತ ಸಣ್ಣ ನೀರಾವರಿ ಅಧಿಕಾರಿಗಳು ಇದನ್ನ ರಾಜಕಾಲುವೆ ಮಾಡುತ್ತಾರೋ ಅಥವಾ ದೊಡ್ಡ ಚರಂಡಿನೇ ಮಾಡ್ತಾರೋ ಕಾದು ನೋಡಬೇಕಾಗಿದೆ. ವರದಿ ಮಂಜುನಾಥ ಮಣ್ಣವಡ್ಡರ.